ಮೊದಲಿಗೆ ವಿಡಿಯೋನ ಕ್ಯಾಪ್ಕಟ್ ಅಲ್ಲಿ ಇಂಪೋರ್ಟ್ ಮಾಡ್ಕೊಂಡು ಓವರ್ಲೇ ಅನ್ನೋ ಆಪ್ಷನ್ ಅಲ್ಲಿ ಈ ಬ್ಯಾಕ್ ಗ್ರೌಂಡ್ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಪೂರ್ತಿಯಾಗಿ ಎಕ್ಸ್ಟೆಂಡ್ ಮಾಡಿ ಸ್ಲೈಸ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫಿಲ್ಟರ್ ನ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯ್ತು. ಇದು ಪೂರ್ತಿ ನಿಮ್ಮ ವಿಡಿಯೋಗೆ ಅಪ್ಲೈ ಆಗತ್ತೆ. ಪಾಸ್ ಆಗೋ ತನಕ ಬಿಟ್ಟು ಮಿಕ್ಕಿದ ವಿಡಿಯೋನ ಸ್ಪ್ಲಿಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೋಬೇಕು. ಲಾಸ್ಟ್ ವಿಡಿಯೋಗೆ ಸೆಲೆಕ್ಟ್ ಮಾಡ್ಕೊಂಡು ಫ್ರೀಸ್ ಅನ್ನೋ ಆಪ್ಷನ್ ಅಲ್ಲಿ ಫ್ರೀಸ್ ಮಾಡ್ಕೊಂಡು ಆಪ್ಷನ್ ಹೋಗೋವರೆಗೂ ಅದನ್ನ ಸ್ಪ್ಲಿಟ್ ಮಾಡ್ಕೊಂಡು ಮಿಕ್ಕಿದ್ದನ್ನ ಡಿಲೀಟ್ ಮಾಡ್ಕೊಬೇಕು. ಓವರ್ಲೇಗೆ ಸೆಕೆಂಡರಿ ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಕ್ಲಿಪ್ ನ ಫ್ರೀಸ್ ಮಾಡ್ಕೊಂಡು ಓವರ್ಲೇ ಮಾಡ್ಕೊಂಡು ರಿಮೂವ್ ಬ್ಯಾಕ್ ಗ್ರೌಂಡ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೋಬೇಕು. ರಿಮೂವ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಸ್ಟಮ್ ರಿಮೂವ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಪೂರ್ತಿ ಕಟ್ಔಟ್ ನ ಮಾಡ್ಕೊಬೇಕು. ಇಷ್ಟಾದ್ಮೇಲೆ ಪೂರ್ತಿ ಡ್ರ್ಯಾಗ್ ಕೆಳಗಡೆ ಮಾಡಿ ಕೀ ಫ್ರೇಮ್ ಆನ್ ಮಾಡಿ ಮೇಲ್ಗಡೆ ತಗೊಬಂದು ಕೀ ಫ್ರೇಮ್ ನ ಆಫ್ ಮಾಡ್ಕೊಂಡು ಅದೇ ಕ್ಲಿಪ್ ಅಲ್ಲಿ ಗ್ರಾಫ್ಗೆ ಹೋಗಿ ರೀಬೌಂಡ್ ಔಟ್ ಅನ್ನೋ ಆಪ್ಷನ್ ಸಿಗುತ್ತೆ, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಬೇಕು. ಮೇನ್ ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡು ಅನಿಮೇಷನ್ ಗೆ ಹೋಗಿ ರಾಕ್ ವರ್ಟಿಕಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯ್ತು. ಬ್ಲಾಕ್ ವಿಡಿಯೋ ಏನಾದ್ರು ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬ್ಲಾಕ್ ವಿಡಿಯೋ ಅಂತ ಟೈಪ್ ಮಾಡಿ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಕಳಿಸ್ಕೊಡ್ತೀನಿ. ಹೆಚ್ಚಿನ ವಿಡಿಯೋಸ್ಗೆ